ನಿನ್ನೆ ರಾತ್ರಿ ಸುರಿದ ಭಾರೀ ಮಳೆಗೆ ಏಕಾಏಕಿ ಕುಸಿದ ರಸ್ತೆ, ಗುಂಡಿಗೆ ಸಿಲುಕಿದ ಪಾರ್ಕ್ ಮಾಡಿದ್ದ ಇನೋವಾ. ಯುಬಿ ಸಿಟಿ ಸದರನ್ ಸ್ಟಾರ್ ಹೋಟೆಲ್ ಮುಂಭಾಗ ಘಟನೆ, ಕುಸಿದ ರಸ್ತೆ ಕಂಡು ಗಾಬರಿ, ಕಳಪೆ ಕಾಮಗಾರಿ ಅಂತ ಕಿಡಿ. ಗಾಳಿ ಮಳೆ ಆರ್ಭಟಕ್ಕೆ ವೆಸ್ಟ್ ಆಫ್ ಕಾರ್ಡ್ ರೋಡ್ನಲ್ಲಿ ಧರೆಗುರುಳಿದ ಬೃಹತ್ ಮರ ಬೀಳುವ ಸಿಸಿಟಿವಿ ದೃಶ್ಯ ನ್ಯೂಸ್ ಫಸ್ಟ್ಗೆ ಲಭ್ಯ. ಬೆಚ್ಚಿ ಬೀಳಿಸುವಂತಿದೆ ಧರೆಗೆ ಉರುಳೋ ಮರದ ದೃಶ್ಯ. ಬೆಂಗಳೂರಿನ ನಂದಿನಿ ಲೇಔಟ್ನ 4ನೇ ಬ್ಲಾಕ್ 1ನೇ ರಸ್ತೆಯಲ್ಲಿ ನೆಲಕಚ್ಚಿದ ಮರಗಳು. ರಸ್ತೆಗೆ ರಾತ್ರಿ ಸುರಿದ ಮಳೆ, ಗಾಳಿ ಸಹಿತ ಮಳೆಗೆ 5-6 ಮರಗಳು ದರಶಾಹಿ. ಮರ ಬಿದ್ದು ಹಲವು ವಾಹನಗಳು ಜಖಂ. ರಾತ್ರಿ ಸುರಿದ ಮಳೆಗೆ ಬೆಂಗಳೂರಲ್ಲಿ ಹಲವು ಅವಾಂತರ ಸೃಷ್ಟಿ. ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಮರ ಬಿದ್ದು 3 ಕಾರ್ಗಳು ಜಖಂ. ಜನರ ಓಡಾಟ ಇಲ್ಲದ ಕಾರಣ ತಪ್ಪಿದ ಭಾರಿ ಅನಾಹುತ. ಆಲಿಕಲ್ಲು ಸಹಿತ ಬಿರುಗಾಳಿಗೆ ಮಳೆಗೆ ನೆಲಕಚ್ಚಿದ ಬಾಳೆ ತೋಟ. 3 ಲಕ್ಷ ರೂಪಾಯಿ ಬಂಡವಾಳ ಹಾಕಿ ಬೆಳೆದಿದ್ದ ಸುಮಾರು 1.5 ಎಕರೆ ಬಾಳೆ ಬೆಳೆ ಹಾನಿ. ಕೋಲಾರದ ಮುಳಬಾಗಿಲು ತಾಲೂಕಿನ ಕೀಲಗಾಣಿ ಗ್ರಾಮದಲ್ಲಿ ಘಟನೆ. ಬಿರುಗಾಳಿ ಸಹಿತ ಮಳೆಗೆ ನೆಲಕಚ್ಚಿದ ಪಾಲಿಹೌಸ್ನಲ್ಲಿ ಬೆಳೆದಿದ್ದ ಕಲರ್ ಕ್ಯಾಪ್ಸಿಕಮ್ ಬೆಳೆ ನಾಶ. ಕೋಲಾರದ ಮಾಲೂರು ತಾಲೂಕಿನ ದೊಡ್ಡದಾವನಹಳ್ಳಿಯಲ್ಲಿ ಘಟನೆ. ಮುಂದಿನ 4 ದಿನ ರಾಜ್ಯದಲ್ಲಿ ಮುಂದುವರಿಯಲಿದೆ ವರುಣಾರ್ಭಟ. 8 ಜಿಲ್ಲೆಗಳಿಗೆ ಆರೆಂಜ್, 19 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಎಚ್ಚರಿಕೆ. ಹಲವೆಡೆ ಬಿರುಗಾಳಿ, ಗುಡುಗು ಸಹಿತ ಭಾರೀ ಮಳೆಯ ಮುನ್ಸೂಚನೆ. ದಾವಣಗೆರೆ ವಚನಾನಂದ ಸ್ವಾಮೀಜಿ ಮೇಲೆ ಪೋಕ್ಸೋ ಪ್ರಕರಣ. ವಚನಾನಂದ ಬೇಲ್ ಕ್ಯಾನ್ಸಲ್ ಮಾಡುವಂತೆ ಕೋರ್ಟ್ಗೆ ತನಿಖಾಧಿಕಾರಿ ಮನವಿ. ಬೇಲ್ ರದ್ದಾದರೆ ಪೋಕ್ಸೋ ಕೇಸ್ನಲ್ಲಿ ಶ್ರೀಗಳು ಬಂಧನವಾಗುವ ಸಾಧ್ಯತೆ. ಬೀದರ್ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಯುವ ವೈದ್ಯನ ಮೇಲೆ ಹಲ್ಲೆ. 4-5 ಜನ ಯುವಕರಿಂದ ವೈದ್ಯ ತುಕಾರಾಂ ಮೇಲೆ ಅಟ್ಯಾಕ್. ಚಿಕಿತ್ಸೆಗೆ ತಡರಾತ್ರಿ ಬ್ರಿಮ್ಸ್ ಆಸ್ಪತ್ರೆಗೆ ಬಂದಿದ್ದ ಯುವಕರಿಂದ ಕೃತ್ಯ. ಕಾವೇರಿ ನದಿಯಲ್ಲಿ ಮುಳುಗಿ 2 ಯುವಕರು ಸಾವು. ಬಲಮುರಿಗೆ ಪ್ರವಾಸಕ್ಕೆ ತೆರಳಿದ್ದ ರವಿಚಂದ್ರ, ಮೋಹನ್ ಮೃತ ದುರ್ದೈವಿಗಳು. ಶ್ರೀರಂಗಪಟ್ಟಣದ ಬಲಮುರಿ ಬಳಿಯ ಕಾವೇರಿ ನದಿಯಲ್ಲಿ ಘಟನೆ. ಶಿವಂ ಅಸೋಸಿಯೇಟ್ಸ್ ಬಹುಕೋಟಿ ಹಗರಣ ತನಿಖೆ ಚುರುಕು. ಹೂಡಿಕೆಯಿಂದ ಸಂಗ್ರಹವಾಗಿದ್ದ 4,500 ಅಲ್ಲ 2,125 ಕೋಟಿನ ತನಿಖಾಧಿಕಾರಿಗಳ ಮುಂದೆ ಬಾಯ್ಬಿಟ್ಟ ಶಿವಾನಂದ್ ನೀಲಣ್ಣನವರ್. ನಾಯಕತ್ವ ವಿಚಾರವಾಗಿ ಫುಲ್ ಸೈಲೆಂಟ್ ಆಗಿರುವ ಕೆಪಿಸಿಸಿ ಅಧ್ಯಕ್ಷ. ದೆಹಲಿಗೆ ಹೋಗಿ ಬಂದ ಬಳಿಕ ನಾಯಕತ್ವ ವಿಚಾರವಾಗಿ ಡಿಸಿಎಂ ತಟಸ್ಥ. ಸಾಧನಾ ಸಮಾವೇಶಕ್ಕೆ ತಡವಾಗಿ ಆಗಮಿಸಿದ್ದ ಶಿವಕುಮಾರ್. ಬೆಳಗಾವಿಯಲ್ಲಿ ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಕ್ರೆಡಿಟ್ ರಾಜಕೀಯ. ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ದೋಸ್ತಿ, ಚುನಾವಣೆ ಬಳಿಕ ದುಶ್ಮನ್. ಅಣ್ಣಾ ಸಾಹೇಬ್ ಜೊಲ್ಲೆ, ಸತೀಶ್ ಜಾರಕಿಹೊಳಿ ಆಪ್ತ, ಲಕ್ಷ್ಮಣರಾವ್ ಚಿಂಗಾಳೆ ಮಧ್ಯೆ ಜಟಾಪಟಿ. ಬಿಜೆಪಿ ರಾಜ್ಯಾಧ್ಯಕ್ಷರ ಆಯ್ಕೆ ವಿಚಾರವಾಗಿ ನಾಯಕರ ಅಭಿಪ್ರಾಯ ಸಂಗ್ರಹ. 2028ರ ಎಲೆಕ್ಷನ್ ವಿಜೇಂದ್ರ ನೇತೃತ್ವದಲ್ಲಿ ನಡೆಯಲಿ ಎಂಬ ಒಪಿನಿಯನ್. ಬಹುತೇಕ ಬಿವೈವಿ ಮುಂದುವರಿಯೋದು ಖಚಿತ. ಪಶ್ಚಿಮ ಬಂಗಾಳದ ಶಾಲೆಗಳಲ್ಲಿ ವಂದೇ ಮಾತರಂ ಕಡ್ಡಾಯ. ಮಾನ್ಯತೆ ಪಡೆದ ಮದರಸಾಗಳಲ್ಲೂ ಪ್ರಾರ್ಥನೆಗೆ ಸೂಚನೆ. ಸಿಎಂ ಸುವೇಂದು ಅಧಿಕಾರಿ ಸರ್ಕಾರದ ಆದೇಶ. ಕಾಕ್ರೋಚ್ ಜನತಾ ಪಾರ್ಟಿಯ ಕೇವಲ 6 ದಿನದಲ್ಲಿ ದೇಶದಲ್ಲಿ ಸಂಚಲನ. ವಿಡಂಬನಾತ್ಮಕ ಆನ್ಲೈನ್ ರಾಜಕೀಯ ಚಳುವಳಿಯಾಗಿ ಸಿಜೆಪಿ ಆರಂಭ. ಟ್ರೇಡ್ ಮಾರ್ಕ್ ಲೈಸೆನ್ಸ್ಗೆ ಅರ್ಜಿ ಸಲ್ಲಿಕೆ. ಭಾರತ ಖರೀದಿಸಲು ಸಾಧ್ಯವಾದಷ್ಟು ಇಂಧನ ಪೂರೈಸುತ್ತೇವೆ. ತೈಲ ವ್ಯಾಪಾರ ಕುರಿತು ಅಮೆರಿಕ ಮಾತುಕತೆ ನಡೆಸ್ತಾ ಇದೆ. ಯುಎಸ್ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ ಹೇಳಿಕೆ. ಬಾಕ್ಸ್ ಆಫೀಸ್ನಲ್ಲಿ ಕರುಪ್ಪು ಚಿತ್ರದ ಕಮಾಲ್. 6 ದಿನಗಳಲ್ಲಿ ಬರೋಬ್ಬರಿ 207 ಕೋಟಿ ರೂಪಾಯಿ ಕಲೆಕ್ಷನ್. ದಶಕದ ನಂತರ ನಟ ಸೂರ್ಯ ನಟನೆಯ ಚಿತ್ರ ಬ್ಲಾಕ್ ಬಸ್ಟರ್.
ಡಾರ್ಕ್ ಕಲರ್ ಪ್ಯಾಲೆಟ್ ಸಿನಿಮಾನ ಬ್ರೇಕ್ ಮಾಡೋಕೆ ಪ್ರಶಾಂತ್ ನೀಲ್ ಸಜ್ಜು. ಡ್ರ್ಯಾಗನ್ ಕೊನೆಯ ಡಾರ್ಕ್ ಪ್ಯಾಲೆಟ್ ಟ್ರಯಾಲಜಿ ಚಿತ್ರ. ಮುಂದೆ ಕಲರ್ಫುಲ್ ಸಿನಿಮಾ ಮಾಡೋದಾಗಿ ಸ್ಟಾರ್ ಡೈರೆಕ್ಟರ್ ಹೇಳಿಕೆ. ರಾಮಾಯಣ ಸಿನಿಮಾದ ಬಿಡುಗಡೆಗೆ ಭಾರಿ ಸಿದ್ಧತೆ. ದೀಪಾವಳಿಗೆ ಚಿತ್ರ ಬಿಡುಗಡೆಯಾಗುವುದು ಬಹುತೇಕ ಖಚಿತ. ರಾಕಿಂಗ್ ಸ್ಟಾರ್ ಯಶ್ ನಟನೆ ನೋಡಲು ಫ್ಯಾನ್ಸ್ ಕಾತುರ. ಇವತ್ತು IPLನಲ್ಲಿ RCB SRH ಕದನ. ಟಾಪ್ 2 ಸ್ಥಾನ ಪಡೆಯಲು ಉಭಯ ತಂಡಗಳ ಸೆಣಸಾಟ. ಹೈದರಾಬಾದ್ನ ರಾಜೀವ್ ಗಾಂಧಿ ಸ್ಟೇಡಿಯಂನಲ್ಲಿ ಬೆಂಗಳೂರು ಆಟಗಾರರ ಕಠಿಣ ಅಭ್ಯಾಸ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.